ವೆಲ್ಕಮ್ ಟು ಎಸ್ ಪಿ ಬಿ ಟೈಲರ್ ಬ್ರೋ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ 40 ಇಂಚಸ್ ಫುಲ್ ಬಸ್ಟ್ ಇರತಕ್ಕಂಥ ಬ್ಲೌಸ್ಗೆ ನಿಮಗೆ ಡೀಪ್ ನೆಕ್ ಯಾವ ರೀತಿ ಕಟ್ ಮಾಡಬೇಕು ಅಂತಕ್ಕಂಥದ್ದನ್ನು ನೋಡೋಣ. ಇವ್ರ ಅಳತೆ ಈ ರೀತಿ ಇರುತ್ತೆ. ಲೆಂತ್ ಬಂದು 14 ಇಂಚಸ್ ಇದೆ. ಓಕೆನಾ, ಲೆಂತ್ 14 ಇಂಚಸ್ಸು, ಅಪ್ಪರ್ ಚೆಸ್ಟ್ 38, ಫುಲ್ ಬಸ್ಟ್ 40, ವೇಸ್ಟ್ ಬಂದು 34 ಇಂಚಸ್ ಇದೆ. ಓಕೆನಾ, ಈ ರೀತಿ ಇವರ ಮೆಜರ್ಮೆಂಟ್ ಇರುತ್ತೆ. ಸೊ ಇದರ ಪ್ರಕಾರ ನಾವು ಶೋಲ್ಡರ್ ಬಂದು 14.5 ಇದೆ. ಸೊ ಇದ್ರ ಪ್ರಕಾರ ನಾವು ಡೀಪ್ ರೆಕ್ನ ಯಾವ ರೀತಿ ಕಟ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ ನಾವೇನು ಮಾಡಬೇಕು, ಲೆಂತ್ ಮೆಜರ್ಮೆಂಟ್ನ ತೆಗೆದುಕೊಳ್ಬೇಕಾಗತ್ತೆ. ಲೆಂತ್ ಬಂದು ನಿಮಗೆ 15 ಇಂಚಸ್ ಲೆಂತ್, 1 ಇಂಚನ್ನ ಆ್ಯಡ್ ಮಾಡ್ಕೊಳ್ಬೇಕು. ಸೊ 15 ಇಂಚಸ್ ಲೆಂತ್ನ ಇಟ್ಕೊಂಡು ನೀವೇನು ಮಾಡಬೇಕು, ಸ್ಟ್ರೇಟ್ ಲೈನ್ನ ಈ ರೀತಿ ಡ್ರಾ ಮಾಡ್ಕೊಳ್ಳಿ. ಓಕೆನಾ, ಇದಾದ ನಂತರ ಡೀಪ್ ಇವರಿಗೆ ಬೇಕಾಗತ್ತೆ ಮಿನಿಮಮ್ 10 ಇಂಚಸ್ ಅಷ್ಟು ಡೀಪನ್ನು ನಾನು ಇಟ್ಕೊಳ್ತಾ ಇದ್ದೀನಿ. ಓಕೆನಾ, 10 ಇಂಚಸ್ ಡೀಪ್ ಇದೆ. ಸೊ 10 ಇಂಚ್ ಡೀಪಿಗೆ ಒಂದು ಮಾರ್ಕನ್ನು ಹಾಕೊಳ್ಳಿ. ಈಗ ಇವರಿಗೆ ಶೋಲ್ಡರನ್ನು ಇಡಬೇಕು. ಶೋಲ್ಡರ್ 14.5 ಇದೆ. ಇದರ ಹಾಫ್ ಶೋಲ್ಡರ್ ಬಂದು ಎಷ್ಟಾಗುತ್ತೆ, 7.25 ಇಂಚು ನಿಮಗೆ ಹಾಫ್ ಶೋಲ್ಡರ್ ಆಗುತ್ತೆ. ಸೊ 7.25 ಇಂಚು ಹಾಫ್ ಶೋಲ್ಡರ್ ಆಯಿತು ಅಂತಂದರೆ ಇದರಲ್ಲಿ ನೀವು ಎಷ್ಟು ಇಂಚು ಮೈನಸ್ ಮಾಡಬೇಕು ಅಂತಂದರೆ 10 ಇಂಚಸ್ ಇದೆ, 2 ಇಂಚ್ ಬಿಟ್ಟರು ಕೂಡ ನಿಮಗೆ 8 ಇಂಚಸ್, 2 ಇಂಚಸ್ ಅಷ್ಟು ಮೈನಸನ್ನು ಇಲ್ಲಿ ಮಾಡ್ಕೊಳ್ಬೇಕಾಗತ್ತೆ. 2 ಇಂಚಸ್ ಅಂದರೆ 2.25 ಇಂಚು ನೀವು ಮೈನಸ್ ಮಾಡಿಕೊಂಡ್ರೆ ನಿಮಗೆ ಶೋಲ್ಡರ್ ಬರುತ್ತೆ 5.25 ಇಂಚು. ಇಲ್ಲಿ ಹಾಫ್ ಇಂಚು ಮಾರ್ಜಿನನ್ನು ಇಟ್ಕೊಳ್ಬೇಕು. ಟೋಟಲ್ ಇವರಿಗೆ 5.25 ಅಷ್ಟು ಶೋಲ್ಡರ್ ಅಂತಕ್ಕಂಥದ್ದು ಬಂದಿದೆ. ಇದೇ 5.25 ಇಂಚು ಶೋಲ್ಡರನ್ನು ನಾವಿಲ್ಲಿ ಇಟ್ಕೊಳ್ಬೇಕಾಗತ್ತೆ. ಓಕೆನಾ, ಇಷ್ಟು ಇಟ್ಕೊಂಡು ಆದ ನಂತರ ಆರ್ಮೋಲ್ ಡೌನಿಂಗ್ ನಾವು ಇವ್ರಿಗೆ ಎಷ್ಟು ಇಟ್ಕೋಬೇಕು ಅಂತಂದರೆ 6 ಇಂಚಸ್ಗೆ ಆರ್ಮೋಲ್ ರೌಂಡನ್ನು ನಾವು ಇಟ್ಕೊಳ್ಬೇಕಾಗತ್ತೆ. ಎಷ್ಟು ಇಂಚು, 6 ಇಂಚಿಗೆ. ಓಕೆನಾ, ಇದನ್ನು ಸ್ಟ್ರೇಟ್ ಮಾಡ್ಕೊಳ್ಳಿ. 6 ಇಂಚಿಗೆ ಆರ್ಮೋಲ್ ರೌಂಡ್ ಇಟ್ಕೊಂಡು ಈ ಒಂದು ಮೆಜರ್ಮೆಂಟ್ ಇದರಿಂದ ಜಸ್ಟ್ ನೀವು ಶೇಪನ್ನು ಕೊಡುವಂಥದ್ದು. ಇಲ್ಲಿ ನಿಮಗೆ ಮೆಜರ್ಮೆಂಟ್ ಬೇಕಾಗಿರುವಂಥದ್ದು ಅಪ್ಪರ್ ಚೆಸ್ಟ್ ಎಷ್ಟಿದೆ, 38 ಇಂಚಸ್ ಇದೆ. ಸೊ ಇವ್ರಿಗೆ ಲೂಸಿಂಗ್ ಆ್ಯಡ್ ಮಾಡಿಕೊಂಡು ನಾವೆಷ್ಟು ಇಂಚ್ ಮಾಡ್ಕೊಳ್ತಾ ಇದ್ದೀವಿ, 10 ಇಂಚಿಗೆ ನಾವು ಇದನ್ನು ಪ್ರಿಫರೇಷನ್ನ ಕೊಡ್ತೀವಿ. 10 ಇಂಚ್ ಬೇಡ, 10 ಇಂಚ್ ಕೊಟ್ಟರೆ ತುಂಬಾ ಜಾಸ್ತಿ ಆಗುತ್ತೆ. ಇವ್ರಿಗಿರುವಂಥದ್ದು 38 ಇಂಚ್ ಇರೋದ್ರಿಂದ, ಡೀಪ್ ಇರೋದ್ರಿಂದ ಕರೆಕ್ಟ್ 38 ಇಂಚು 9.5 ಇಟ್ಕೊಳ್ಳೋಣ. ಅದು ಫ್ಲೋ ಆಗಿ ಕರೆಕ್ಟಾಗಿ ಬರುತ್ತೆ. ಓಕೆನಾ, 9.5 ಇಂಚು, ಅದಾದ ನಂತರ 1.5 ಇಂಚು ಮಾರ್ಜಿನ್. ಸೊ ಇಲ್ಲಿ ಏನಿದೆ 9.5 ಇಂಚು, ಸೇಮ್ ಅದೇ 9.5 ಇಂಚಲ್ಲಿ ಇಟ್ಕೊಂಡು ಒಂದು ಮಾರ್ಕನ್ನು ಹಾಕ್ಕೊಳ್ಳಿ. ಓಕೆನಾ, ಈಗ ಏನು ಮಾಡಬೇಕು ಅಂದರೆ ಈ ಮಾರ್ಕನ್ನು ಈ ರೀತಿ ಇಟ್ಕೊಂಡು ನೀವು ಸೀದಾ ಲೈನ್ನ ಡ್ರಾ ಮಾಡ್ಕೊಳ್ಳಿ. ಇದು ನಮಗೆ ಸೈಡ್ ಮಾರ್ಜಿನ್ ಲೈನ್ ಆಗಿರುತ್ತೆ. ಶೋಲ್ಡರ್ನ ಎಷ್ಟು ಇಟ್ಕೊಳ್ಬೇಕು ಅಂತಂದರೆ ನಿಮ್ಮ ಚಾಯ್ಸ್ ಮೇಲೆ ನೀವು ಇಟ್ಕೊಳ್ಬೇಕಾಗತ್ತೆ. ಶೋಲ್ಡರ್ ಪಟ್ಟಿ ನಿಮಗೆ 2 ಇಂಚ್ ಬೇಕು ಅಂತಂದರೆ 3 ಇಂಚ್ಗೆ ಮಾರ್ಕ್ ಹಾಕೊಳ್ಳಿ. 1 ಇಂಚನ್ನು ಆ್ಯಡ್ ಮಾಡ್ಕೊಳ್ಳಿ ಸ್ಟಿಚಿಂಗ್ ಮಾರ್ಜಿನ್ ಸೇರಿಸ್ಕೊಳ್ಳಿಕ್ಕೆ. ಓಕೆನಾ, ಮಿಕ್ಕಿದ್ದು 2 ಇಂಚ್ ಇಟ್ಕೊಂಡಿದ್ದೀನಿ. ಇನ್ನೆಷ್ಟು ಉಳಿದಿರುತ್ತೆ ಅದರ ಹಾಫ್ ಇಂಚ್ ಜಾಸ್ತಿ ಇಲ್ಲಿ ಇಟ್ಕೊಳ್ಳಿ. ಇಲ್ಲಿ ಎಷ್ಟಿದೆ, 2.5 ಮೇಲೆ ಒಂದು ಗೆರೆ ಜಾಸ್ತಿ ಇದೆ. ನಾನಿಲ್ಲಿ ಎಷ್ಟು ಮಾಡ್ತಾ ಇದ್ದೀನಿ, 3 ಇಂಚ್ಗೆ ಇಟ್ಕೊಳ್ತಾ ಇದ್ದೀನಿ. ಓಕೆನಾ, 3 ಇಂಚ್ಗೆ ಇಟ್ಕೊಂಡು ನೀವೇನು ಮಾಡಬೇಕು, ಈ ರೀತಿ ಒಂದು ಲೈನ್ನ ಡ್ರಾ ಮಾಡಿಕೊಂಡು ಇದು ಸೀದಾ ಇರೋ ಥರ ನೀವು ಯಾವುದೇ ಕಾರಣಕ್ಕೂ ಈ ರೀತಿ ಇಟ್ಕೊಳ್ಬೇಡಿ. ರೌಂಡ್ ಜಾಸ್ತಿ ಆಗುತ್ತೆ, ಫ್ಲೋ ಆಗುತ್ತೆ ಅಂತೇಳಿ ಈ ಸ್ಕೇಲ್ ಯಾವಾಗಲೂ ಸೀದಾನೇ ಬಳಸಿ. ಓಕೆನಾ, ಆಗ ನಿಮಗೆ ಸ್ಟಿಚಿಂಗ್ ಮಾಡೋದ್ರಲ್ಲಾಗಿರಲಿ ಫಿಟ್ಟಿಂಗಲ್ಲಾಗಲಿ ಯಾವುದೇ ರೀತಿಯ ತೊಂದರೆ ಬರೋದಿಲ್ಲ. ಈಗ ಇವರಿಗೆ 8.5 ಇಂಚು ನಮಗೆ ಎಷ್ಟು ಬೇಕಾಗಿತ್ತು, 34. ಅಂದರೆ ಯಾವುದು, ಡಿವೈಡೆಡ್ ಬೈ 4 ಅಂದರೆ 8.5 ಬರುತ್ತೆ. ಯಾವ್ದು ಬರುತ್ತೆ 8.5, ಸೊಂಟದ ಸುತ್ತಳತೆ ಬರುತ್ತೆ. ನಾವೆಷ್ಟು ಇಟ್ಟಿದ್ದೀವಿ, 9.5 ಇಂಚ್ ಇಟ್ಟಿದ್ದೀವಿ. ಈಗ 8.5 ಇಂಚಿಗೆ ಇಲ್ಲಿ ಇಟ್ಕೊಂಡು ನಾವು ಮಾರ್ಕ್ ಮಾಡಿಕೊಂಡ್ರೆ ಇನ್ನು ಮಿಕ್ಕಿದ್ದು 1 ಇಂಚ್ ಏನಿದೆ ಸೆಂಟರ್ಗೆ ಡಾಟ್ ಅಂತಕ್ಕಂಥದ್ದು ಹೋಗುತ್ತೆ. ಓಕೆನಾ, ಸೆಂಟರ್ ಡಾಟ್ ಹಿಡಿಬೇಕಲ್ವ ನಾವು, ಅದಕ್ಕೆ ನಾವು ಅಷ್ಟನ್ನ ಇಟ್ಕೊಳ್ತಾ ಇದ್ದೀವಿ. ಇನ್ನು ಇದ್ರ ಡಿಸ್ಟೆನ್ಸ್ ಎಷ್ಟು ಇಡಬೇಕಂದ್ರೆ ಇದಕ್ಕಿಂತ 1 ಇಂಚ್ ಕಡಿಮೆ ಇಟ್ಟರೆ ಸಾಕು, ಪರ್ಫೆಕ್ಟಾಗಿ ನಿಮಗೆ ಬರುತ್ತೆ. ಇದು ಹಾಫ್ ಇಂಚು, ಇದು ಹಾಫ್ ಇಂಚು. ಓಕೆನಾ, ಇದಿಷ್ಟು ಇಟ್ಕೊಂಡು ನಾವು ಇದನ್ನು ಕಟ್ಟಿಂಗನ್ನು ಮಾಡ್ಕೊಳ್ತಕ್ಕಂಥದ್ದು ವಿಷಯ. ನನ್ನ ಹತ್ರ ನೀವು ಬ್ಲೌಸ್ ಕಟ್ಟಿಂಗನ್ನು ಕಲಿಬೇಕು ಅಂತಂದರೆ ಜಸ್ಟ್ ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಪಕ್ಕದಲ್ಲೇ ಜಾಯಿನ್ ಅನ್ನುವಂಥ ಆಪ್ಷನ್ ಸಿಗುತ್ತೆ. ಆ ಜಾಯಿನ್ ಅನ್ನುವಂಥ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ 2 ಆಪ್ಷನ್ನ 3 ಆಪ್ಷನ್ಸ್ ತೋರಿಸುತ್ತೆ. ಬ್ಲೌಸ್ ಕೋರ್ಸ್ ಮತ್ತು BC ಬ್ಲೌಸ್ ಕೋರ್ಸ್ ವಾಟ್ಸಪ್ ಸಪೋರ್ಟ್ ಅಂತ ಇರುತ್ತೆ. ಅಲ್ಲಿ ಲೆವೆಲ್ 2 ಮತ್ತು ಲೆವೆಲ್ 1 ಅಂತ ಹೇಳ್ತೀವಿ. ಅದರಲ್ಲಿ ನೀವೇನು ಮಾಡಬೇಕಾಗತ್ತಂದ್ರೆ ಲೆವೆಲ್ 2ನ ಚಾಯ್ಸ್ ಮಾಡ್ಕೊಳ್ಳಿ.
ಲೆವೆಲ್ 2 ಚಾಯ್ಸ್ ಮಾಡಿಕೊಂಡು ಜಸ್ಟ್ 179 rupees ಪರ್ ಮಂತ್ ಇರುತ್ತೆ. ಓಕೆನಾ, 179 rupees ಪರ್ ಮಂತನ ನೀವು ಕಟ್ಬಿಟ್ಟು ಕೋರ್ಸ್ಗೆ ಜಾಯ್ನ್ ಆಗಬಹುದು. ಎನಿ ಟೈಮ್ ನೀವು ಜಾಯ್ನ್ ಆಗಬಹುದು, ಇವಾಗಲೇ ಜಾಯ್ನ್ ಆಗ್ಬೇಕಂತ ಏನಿಲ್ಲ. ನಿಮ್ಮ ಫ್ರೀ ಟೈಮಲ್ಲಿ ನೀವು ಕೋರ್ಸನ್ನು ಕಲಿಯಬಹುದು. ಯಾಕಂದ್ರೆ ಎಲ್ಲವೂ ರೆಕಾರ್ಡೆಡ್ ವಿಡಿಯೋಸ್ ಆಗಿರೋದ್ರಿಂದ ಸಾಕಷ್ಟು ರಿವೈಂಡ್ ಮಾಡಿ ನೋಡ್ಲಿಕ್ಕೆ ನಿಮಗೆ ಅವಕಾಶ ಇರುತ್ತೆ. ಸೊ ಹಾಗಾಗಿ ನಿಮಗೆ ವೆರಿ ಕಂಫರ್ಟಬಲ್ ಇರುತ್ತೆ. ಪ್ರತಿಯೊಂದು ಕೋರ್ಸು ಕೂಡ 4 ಬ್ಲೌಸ್, ಪ್ರಿನ್ಸೆಸ್ ಕಟ್, ಕಟೋರಿ ಮತ್ತು ವಿ ಶೇಪ್ ಬ್ಲೌಸು ಪ್ರತಿ ಕೋರ್ಸು ಕೂಡ ನಿಮಗೆ ಯಾವ ರೀತಿ ಇರುತ್ತೆ ಅಂತಂದ್ರೆ ಕನ್ನಡದಲ್ಲೇ ಇರುತ್ತೆ. ಸೊ ಹಾಗಾಗಿ ವೆರಿ ಡೀಪ್ ಎಕ್ಸ್ಪ್ಲನೇಷನ್ಸ್ ಇರುತ್ತೆ. ಒಂದೊಂದು ಬ್ಲೌಸ್ಗೆ ಮಿನಿಮಮ್ ಅಂದರೂ ಕೂಡ ಹಾಫ್ ಅನ್ ಅವರ್ವರೆಗೂ ನಾನು ಎಕ್ಸ್ಪ್ಲನೇಷನ್ನ ಕೊಟ್ಟಿದ್ದೀನಿ. ಪ್ರತಿಯೊಂದು ಡೀಟೇಲ್ಸನ್ನು ಹೇಳಿದ್ದೀನಿ, ಯಾಕೆ ಇಟ್ಕೊಳ್ಬೇಕು, ಎದಕ್ಕೆ ಬರುತ್ತೆ, ಎಷ್ಟು ಮೈನಸ್ ಮಾಡಬೇಕು, ಎಷ್ಟು ಪ್ಲಸ್ ಮಾಡಬೇಕು, ಪ್ರತಿಯೊಂದು ಡೀಟೇಲ್ಸನ್ನು ಕೂಡ. ಓಕೆನಾ, ಹಾಗಾಗಿ ಬ್ಲೌಸ್ ಕೋರ್ಸ್ ತುಂಬಾ ನಿಮಗೆ ಯೂಟಿಲೈಸ್ ಆಗತ್ತೆ. ಇಲ್ಲಿ 9.5 ಅಪರ್ ಚೆಸ್ಟನ್ನು ಇಟ್ಕೊಂಡಿದ್ದೀವಲ್ವ, ಕರೆಕ್ಟಾಗಿ 9.5 ಇಟ್ಕೊಂಡಿದ್ದೀವಿ. ಸೊ ಇಲ್ಲಿ ಏನು ಮಾಡಬೇಕು ನಾವು ಅಂತಂದರೆ, ನಮಗೆ ಫುಲ್ ಬಸ್ಟ್ 40 ಇಂಚಸ್ ಇದೆ. ಸೊ ಫುಲ್ ಬಸ್ಟ್ 40 ಇಂಚಸ್ ಇದೆ ಅಂತಂದರೆ ಇಲ್ಲಿಂದ ನಿಮಗೆ ಡಾಟ್ ಪಾಯಿಂಟ್ ಎಷ್ಟಕ್ಕೆ ಬರುತ್ತೆ ಇವರಿಗೆ ಅಂತಂದರೆ 10 ಇಂಚಸ್ಗೆ ಡಾಟ್ ಪಾಯಿಂಟ್ ಅಂತಕ್ಕಂಥದ್ದು ಬರುತ್ತೆ. 10 ಇಂಚಸ್ಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ. ಸೊ 10 ಅಂದರೆ 10.5ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಹಾಫ್ ಇಂಚ್ ಮೇಲ್ಗಡೆ ಶೋಲ್ಡರ್ ಮಾರ್ಜಿನ್ ಬೇಕಾಗತ್ತೆ. ಈ ಲೈನ್ಗೆ ನಾನೇನು ಮಾಡ್ತೀನಿ, ಇಲ್ಲೊಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ. ಓಕೆನಾ, ಇಲ್ಲಿ ಡ್ರಾ ಮಾಡಿಕೊಂಡು ಇಲ್ಲಿಂದ ನೀವೇನು ಮಾಡಬೇಕು ಅಂತಂದರೆ ನೋಡಿ 9.5 ಇದೆ ಅಲ್ವಾ, ಈಗ ನಾವು ಇದನ್ನು 10 ಇಂಚಿಗೆ ಮಾಡ್ಕೊಳ್ಬೇಕು. 10 ಇಂಚು ಪ್ಲಸ್ 1/4 ಇಂಚು ಮಾರ್ಜಿನ್. ಸೊ ಈ ರೀತಿ ಇದನ್ನು ಸೇರಿಸ್ಕೊಳ್ಬೇಕು. ಇಲ್ಲಿ ನಮಗೆ ಫ್ರಂಟ್ ಡೀಪ್ ಎಷ್ಟಕ್ಕೆ ಬೇಕಾಗುತ್ತೆ, ಎಷ್ಟು ಬರುತ್ತೆ ಅದನ್ನು ಫಸ್ಟ್ ಕನ್ಸಿಡರ್ ಮಾಡ್ಕೋಬೇಕು. ಇವಾಗ ಇಲ್ಲಿ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಓಕೆನಾ, ಮಾರ್ಕ್ ಹಾಕೊಂಡಾದ ತಕ್ಷಣ ನಿಮಗೆ ಇದನ್ನು ಕಟ್ ಮಾಡಿ ತಗೊಂಡ್ಬಿಡ್ತೀನಿ, ನಿಮಗೆ ಈಸಿ ಆಗುತ್ತೆ. ಇಲ್ಲಿ ನಾನೇನು ಮಾಡ್ತೀನಿ, 1 ಇಂಚು ಅಥವಾ 1.5 ಇಂಚಷ್ಟು ಎಕ್ಸ್ಟ್ರಾ ನಾನು ಇಲ್ಲಿ ಕಟ್ ಮಾಡ್ಕೊಳ್ತೀನಿ. ಯಾಕೆ ಅಂದರೆ ಇದರಲ್ಲೇ ನನಗೆ ಕ್ರಾಸ್ ಬೆಲ್ಟ್ ಅಂತಕ್ಕಂಥದ್ದು ಸಿಕ್ಬಿಡತ್ತೆ. ಓಕೆನಾ, ಈಗೇನು ಮಾಡಬೇಕು, ಇಲ್ಲಿ ಸೇಮ್ ಆ್ಯಸ್ ಇಟ್ ಈಸ್ ಇದು ಹೆಂಗಿದೆ, ಓಕೆನಾ, ಸೇಮ್ ಅದೇ ರೀತಿಯೇ ನಾವು ಕಟ್ಟಿಂಗನ್ನು ಮಾಡ್ಕೋಬೇಕು. ಕಟ್ ಮಾಡಬೇಕಾದ್ರೆ ಸಾಕಷ್ಟು ಜನಕ್ಕೆ ಶೇಪ್ ಕಟ್ ಮಾಡ್ಲಿಕ್ಕೆ ಬರಲ್ಲ. ಕಟ್ಟಿಂಗ್ ಮಾಡಬೇಕಾದ್ರೆ ಇದೇ ರೀತಿಯೇ ಕಟ್ ಮಾಡ್ತಾ ಇರ್ತೀರಿ ನೀವು. ಈ ರೀತಿ ಕಟ್ ಮಾಡ್ಕೋಬೇಡಿ, ಇದನ್ನು ಹಿಂಗೆ ಇಟ್ಟು ಕಟ್ ಮಾಡ್ಲಿಕ್ಕೆ ಹೋಗ್ತೀರಿ, ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ. ಸಣ್ಣ ಟಿಪ್ ಈ ರೀತಿ ಇಟ್ಕೊಳ್ಳಿ. ಕಟ್ ಮಾಡ್ದಂಗೆಲ್ಲ ಸ್ವಲ್ಪ ಇದನ್ನು ತೆಗಿತಾ ಬನ್ನಿ. ಈ ರೀತಿ ಲೆಫ್ಟ್ ಹ್ಯಾಂಡಿಂದ ನಿಮಗೆ ಕಟ್ಟಿಂಗ್ ಈಸಿ ಆಗುತ್ತೆ, ವಿಸುವಲ್ ಚೆನ್ನಾಗಿ ಕಾಣುತ್ತೆ, ಪ್ಲಸ್ ನಿಮಗೆ ಎಲ್ಲೂ ಕೂಡ ಶೇಪ್ ಡಿಸ್ಟರ್ಬ್ ಆಗಲ್ಲ. ಓಕೆನಾ, ಆ ರೀತಿ. ಸೊ ಇದು ನಮಗೆ ಡೀಪ್ ಪಾಯಿಂಟ್ ಆಗುತ್ತೆ. ಇಲ್ಲಿ ಇಟ್ಕೊಂಡಿದ್ದೀನಿ. ಓಕೆನಾ, ಇದು ಅದಕ್ಕಾದ್ರೂ ಯೂಸ್ ಆಗುತ್ತೆ, ಕಟ್ ಮಾಡೋದು ಬೇಡ. ಸೊ ಹೀಗೆ ಇರಲಿ. ಇದಾದ ನಂತರ ನಮಗೆ ಫ್ರಂಟ್ ಡೀಪನ್ನು ನಾವು ಕನ್ಸಿಡರ್ ಮಾಡ್ಕೊಳ್ಬೇಕು. ಫ್ರಂಟ್ ಡೀಪನ್ನು ನಾವು ಎಲ್ಲಿ ಕನ್ಸಿಡರ್ ಮಾಡ್ಕೊಳ್ತೀವಿ ಅಂತಂದರೆ, ಈ ಬ್ಲೌಸು ನಮಗೆ 14 ಇಂಚ್ ಲೆಂತ್ ಇರೋದ್ರಿಂದ 7 ಇಂಚ್ಗೆ ನಾನು ಡೀಪನ್ನು ಇಟ್ಕೊಳ್ತಾ ಇದ್ದೀನಿ. ಓಕೆನಾ, 7 ಇಂಚ್ ಡೀಪ್ಗೆ ಇಟ್ಕೊಂಡು ನಾನೇನು ಮಾಡ್ತೀನಿ, ಇಲ್ಲೊಂದು ಮಾರ್ಕನ್ನು ಹಾಕೊಳ್ತೀನಿ ಈ ರೀತಿ. ಓಕೆನಾ, ಇದನ್ನ ಏನು ಮಾಡ್ತೀನಿ, ಸೀದಾ ಲೈನ್ಗೆ ಇವಾಗ ಏನು ಬ್ಲೌಸ್ ಬ್ಯಾಕ್ ಕಟ್ ಮಾಡಿದ್ದೀನಿ ಅದಕ್ಕೊಂದು ಸೀದಾ ಲೈನ್ ಮಾರ್ಕನ್ನು ಹಾಕೊಳ್ತೀನಿ, ನನಗೆ ಈಸಿ ಆಗುತ್ತೆ. ಓಕೆನಾ, ಈಗ ಏನು ಮಾಡ್ತೀನಿ, ಇದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಕರೆಕ್ಟ್ ನನಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ಲೈನ್ನ ಡ್ರಾ ಮಾಡ್ಕೊಳ್ತೀನಿ. ಓಕೆನಾ, ಸೀದಾ. ಓಕೆನಾ, ಈಗ ನಮಗೆ ಈ ಶೇಪ್ ಸ್ಕೇಲಿಂದ ನಾವೇನು ಮಾಡಬೇಕು, ಶೇಪನ್ನು ಕೊಡುವಂಥದ್ದು. ಕರೆಕ್ಟಾಗಿ ಶೇಪ್ ಅಂತಕ್ಕಂಥದ್ದು ಎಲ್ಲೂ ಮಿಸ್ ಆಗಲ್ಲ, ಪರ್ಫೆಕ್ಟ್ ರೌಂಡ್ ಶೇಪ್ ನಿಮಗೆ ಸಿಕ್ಕಿಬಿಡತ್ತೆ. ಓಕೆನಾ, ಇದನ್ನು ಶೇಪ್ ಕೊಟ್ಟಾದ ತಕ್ಷಣ ನೀವೇನು ಮಾಡಬೇಕು, ನೀಟಾಗಿ ಇದನ್ನು ಕಟ್ ಮಾಡಿ ತಗೊಂಬಿಡಿ. ಓಕೆನಾ, ಇಲ್ಲಿ 2 ವಿಷಯ ನಾವು ಚೆನ್ನಾಗಿ ಗಮನದಲ್ಲಿ ಇಟ್ಕೊಳ್ಬೇಕು. ಈಗ ಬ್ಯಾಕ್ ಇಟ್ಕೊಂಡಿದ್ದೀವಿ. ಈಗ ನಾವು ಫ್ರಂಟಲ್ಲಿ ನಾವೇನು ಮಾಡ್ತೀವಿ, ಡಾಟನ್ನು ಹಿಡಿತೀವಿ. ಇಲ್ಲಿ ಡಾಟ್ ಹಿಡಿದ್ರಿಂದ ಏನಾಗುತ್ತೆ, ಇದು ಒಳಗಡೆ ಬರುತ್ತೆ ಬಟ್ಟೆ. ಸೊ ಇಲ್ಲಿ ಎಕ್ಸ್ಟೆನ್ಷನ್ನ ಮಾಡ್ಕೊಳ್ಬೇಕು. ಇಲ್ಲಾದರೂ ಎಕ್ಸ್ಟೆನ್ಷನ್ ಮಾಡ್ಕೋಬಹುದು, ಇಲ್ಲಾದರೂ ಎಕ್ಸ್ಟೆನ್ಷನ್ನ ನೀವು ಮಾಡ್ಕೊಳ್ಬಹುದು. ಈಗ ಆಲ್ರೆಡಿ ಇದನ್ನ ಎಕ್ಸ್ಟೆನ್ಷನ್ ಮಾಡ್ತಾ ಇದ್ದೀನಿ, ಆದ ಕಾರಣ ನಾನು ಮತ್ತೆ ಇಲ್ಲಿ ಎಕ್ಸ್ಟೆನ್ಷನ್ನ ಮಾಡ್ಕೊಳ್ತೀನಿ. ಎಕ್ಸ್ಟೆನ್ಷನ್ ಮಾಡ್ಕೊಳ್ತೀನಿ ಅಂತಂದ್ರೆ ಇಲ್ಲೂ ಕೂಡ ನಾನು ಒಂದು 1/2 ಇಂಚಷ್ಟು ಎಕ್ಸ್ಟೆನ್ಷನ್ನ ನಾನು ಮಾಡ್ಕೊಳ್ತೀನಿ. ಓಕೆನಾ, 1/2 ಇಂಚ್ ಎಕ್ಸ್ಟೆನ್ಷನ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಬಂದ್ಬಿಡುತ್ತೆ. ಸೊ ಇಲ್ಲೇನು ಮಾಡ್ತೀನಿ, ಈ 1/2 ಇಂಚ್ ಮಾರ್ಕ್ ಏನಿದೆ, ಈ ಮಾರ್ಕ್ ಎರಡೂ ಇಟ್ಕೊಂಡು ಸೀದಾ ಡ್ರಾ ಮಾಡ್ಕೊಂಡ್ಬಿಡ್ತೀನಿ. ಓಕೆನಾ, ಸೀದಾ ಡ್ರಾ ಮಾಡ್ಕೊಳ್ತೀನಿ. ಮತ್ತು ಮಾರ್ಜಿನ್ ಬಿಟ್ಟಿಲ್ಲಲ್ಲ ಸರ್ ಅಂತ ನೀವು ಕೇಳ್ಬೋದು. ಇಲ್ಲಿ ಏನಾಗುತ್ತೆ ಅಂತಂದರೆ, ಬ್ಲೌಸ್ ನಾವು ಈ ರೀತಿ ಡಾಟ್ ಹಿಡಿದಾಗ ಕ್ರಾಸ್ ಇರೋದ್ರಿಂದ ಎಕ್ಸ್ಪೆಂಡ್ ಆಗುತ್ತೆ ಇಲ್ಲಿ ಟೈಟಾಗಿ. ಆ 1/4 ಇಂಚು ಮಾರ್ಜಿನಲ್ಲಿ ನಮಗೆ ಸಿಕ್ಕಿಬಿಡುತ್ತೆ ಡಾಟ್ ಹಿಡಿದಾಗ. ಓಕೆನಾ, ಇದನ್ನು ಕೂಡ ನಾನು ಕಟ್ ಮಾಡಿ ತಕ್ಕೊಳ್ತೀನಿ. ಓಕೆನಾ, ಇದು ಬ್ಯಾಕ್ ಫ್ರಂಟ್ ಮಾರ್ಕ್ ಆಯಿತು. ಬ್ಯಾಕ್ ಕಟ್ಟಿಂಗ್ ಆಗಿದೆ, ಆಲ್ರೆಡಿ ಫ್ರಂಟ್ ಕೂಡ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ.
ಈಗ ನಾನು ಶೇಪನ್ನು ಯಾವಾಗ ತೆಗಿತೀನಿ ಅಂದರೆ ಸ್ಟಿಚಿಂಗ್ ಮಾಡೋ ಸಂದರ್ಭದಲ್ಲಿ ಶೇಪನ್ನು ತಕ್ಕೊಳ್ಳಿ. ದಿ ಬೆಸ್ಟ್ ರಿಸಲ್ಟ್ ನೀವು ನೋಡ್ತೀರಿ. ಎಲ್ಲೂ ಕೂಡ ನಿಮಗೆ ಡ್ರಾಪ್ ಆಗೋದೇ ಇಲ್ಲ. ಡ್ರಾಪ್ ಅಂದ್ರೇನು, ರಿಂಕಲ್ಸ್ ಅಂತಕ್ಕಂಥದ್ದು ಬರಲ್ಲ, ಟೈಟ್ನೆಸ್ ಅಂತಕ್ಕಂಥದ್ದು ಬರಲ್ಲ, ಏನೂ ಬರಲ್ಲ. ಫಸ್ಟ್ಗೆ ಅಡ್ವಾನ್ಸ್ ಕಟ್ ಮಾಡ್ಕೊಂಡ್ಬಿಟ್ರೆ ನಮಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಅಂತಕ್ಕಂಥದ್ದು ಫೇಸ್ ಮಾಡ್ತೀರಿ. 10.5ಗೆ ಡಾಟ್ ಪಾಯಿಂಟ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ನಾವೇನು ಮಾಡ್ತೀವಿ ಅಂತಂದರೆ 2.5 ಏನಿದೆ, ಓಕೆನಾ, 2.5ಗೆ ನಾನು ಇನ್ಕ್ಲೂಡಿಂಗ್ ಇದ್ರ ಮೆಜರ್ಮೆಂಟು ಯಾವುದು, ಮಾರ್ಜಿನ್ ಮೆಜರ್ಮೆಂಟ್ ಸಹಿತ ನಾನು 2.5ಗೆ ಅಂಡರ್ ಬಸ್ಟ್ ಲೈನ್ನ ಮೆಜರ್ಮೆಂಟ್ನ ಇಟ್ಕೊಂಡಿದ್ದೀನಿ. ಓಕೆನಾ, ಇದು ಸೀದಾ ಲೈನು ಇಲ್ಲಿಂದ ಇಲ್ಲಿಗೆ. ಓಕೆನಾ, ಈ ಲೈನ್ಗೆ ನಾನು ಸೀದಾ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 1.5 ಇಂಚು ಮಾರ್ಜಿನ್ ಏನಿದೆ ಕಾಮನ್ನು, ಆ ಮಾರ್ಜಿನ್ ಲೈನ್ಗೆ ನೀವು ಡ್ರಾನ ಮಾಡ್ಕೊಳ್ಬಹುದು. ಓಕೆನಾ, ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಲಿ ಅಂತ ಹೇಳಿ. ಇಲ್ಲಿ ನಮಗೆ ಎಷ್ಟು ಇಂಚ್ ಬರಬೇಕು, ಇಲ್ಲಿ 4 ಇಂಚಿಗೆ ನನಗೆ ಇದು ಬರಬೇಕು. ಎಲ್ಲಿಂದ ಬರಬೇಕು, ಇಲ್ಲಿಂದ ಬರಬೇಕು. ಓಕೆನಾ, ಇಲ್ಲಿಂದ ನನಗೆ ಎಕ್ಸಾಕ್ಟ್ಲಿ 4 ಇಂಚ್ಗೆ ಬರಬೇಕು. ಡಾಟ್ ಪಾಯಿಂಟ್ ಅಂತಕ್ಕಂಥ ಸೆಂಟರ್ ಪಾಯಿಂಟ್ಗೆ ನನಗೆ ಎಲ್ಲಿಗೆ ಬರುತ್ತೆ, ಇಲ್ಲಿಗೆ ಬರುತ್ತೆ. ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ 1/4 ಇಂಚು, ಅದನ್ನು ಸೇರಿಸ್ಕೊಂಡು ನಾನು ಇಲ್ಲಿ ಮಾರ್ಕನ್ನು ಇಟ್ಕೊಳ್ತಾ ಇದ್ದೀನಿ. ಅದಾದ ನಂತರ ಸೇಮ್ 4.25 ಇಂಚಿಗೆ ಮಾರ್ಕನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡು ಸೀದಾ ಲೈನ್ನ ಡ್ರಾ ಮಾಡ್ಕೊಳ್ಳಿ. ಇಲ್ಲಿ 1/4 ಇಂಚ್ ಎಕ್ಸ್ಟ್ರಾ ಕ್ರಾಸಲ್ಲಿ ಬರುತ್ತಲ್ಲ, ಅದಕ್ಕೆ ಆ ರೀತಿ ಆಗುತ್ತೆ. ಅದಾದ ನಂತರ ಇವರ ವೇಸ್ಟ್, ಸೊಂಟದ ಸುತ್ತಳತೆ ಎಷ್ಟಿದೆ, 8.5 ಇಂಚು. ಸೊ 8.5 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡ್ರೆ ಮಿಕ್ಕಿದ್ದೇನಿದೆ 2 ಇಂಚು, ಇಲ್ಲಿ 1 ಇಂಚು, ಇಲ್ಲಿ 1 ಇಂಚು ನನಗೆ ಇದಕ್ಕೆ ಬೇಕು, ಡಾಟ್ ಪಾಯಿಂಟ್ಗೆ ಬೇಕು, ಡಾಟ್ ವಿಡ್ತಿಗೆ ಬೇಕು. ಸೊ ಇದನ್ನ ಇಟ್ಕೊಂಡು ನಾವೇನು ಮಾಡ್ತಾ ಇದ್ದೀವಿ, ಇಲ್ಲಿ 1 ಇಂಚಷ್ಟು ಲಿಫ್ಟ್ ಮಾಡಿಕೊಂಡು ಶೇಪ್ಗೋಸ್ಕರ ಕರೆಕ್ಟಾಗಿ ಬರಲಿ ಅನ್ನೋದಕ್ಕೋಸ್ಕರ ಲಿಫ್ಟ್ ಮಾಡಿಕೊಂಡು ನಾವೇನು ಮಾಡೋಣ, ಇಲ್ಲಿಂದ ಶೇಪನ್ನು ಕೊಡೋಣ. ಓಕೆನಾ, ಇದು ಈ ರೀತಿ ಶೇಪ್ ಆಯಿತು. ಇಲ್ಲಿ ನಮಗೆ ಶೇಪನ್ನು ಇದೇ ರೀತಿಯೇ ಕಂಟಿನ್ಯೂ ಮಾಡ್ಬೋದು. ಇಲ್ಲಿ ಡಾಟ್ ಹಿಡಿಯಲ್ಲ ಅಂತ ಹಿಡಿತೀರಿ ಅಂತಂದರೆ ನೀವು ಇಲ್ಲಿಗೆ ಎಂಡ್ ಮಾಡಿ. ಇಲ್ಲಿ ಡಾಟ್ ಹಿಡಿಯಲ್ಲ ಅಂದರೆ 1/2 ಇಂಚ್ ಮೇಲ್ಗಡೆ ಇದನ್ನು ಎತ್ಕೊಳ್ಳಿ. ಓಕೆನಾ, ಇದು ಈ ರೀತಿ ಶೇಪ್ ಬರುತ್ತೆ. ನಾನು ಇವಾಗ ಇಲ್ಲಿ ಡಾಟ್ ಹಿಡಿತೀನಿ, 4 ಡಾಟ್ ಕ್ಲೋಸ್ ಆಗುತ್ತೆ ಇದು. ಸೊ ಡಾಟ್ ಹಿಡಿಯೋದ್ರಿಂದ ನಾನೇನು ಮಾಡ್ತೀನಿ, ಸೀದಾ ತೊಗೊಂಬಂದು ಅದಕ್ಕೆ ಕಲಿಸ್ತೀನಿ. ಅದನ್ನು ಸಿಂಪಲ್ ಇಲ್ಲೇ ಕಲಿಸ್ಬಿಡ್ತೀನಿ. ಓಕೆನಾ, ಇದು ಇಲ್ಲಿಗೆ ಬರುತ್ತೆ, ಇದು ಇಲ್ಲಿಗೆ ಬರುತ್ತೆ. ಸ್ಟಿಚಿಂಗ್ ಮಾಡಬೇಕಾದ್ರೆ ನೀವೇನು ಮಾಡಬೇಕು, ಇದನ್ನು ಈ ರೀತಿ ಸ್ಟಿಚ್ ಮಾಡಬೇಕು. ಸ್ವಲ್ಪ ಸರ್ಕಲ್ ಶೇಪಲ್ಲಿ ಇದನ್ನು ಸ್ಟಿಚ್ ಮಾಡಿದ್ರೆ ಪಫ್ ಅಂತಕ್ಕಂಥದ್ದು ಪರ್ಫೆಕ್ಟಾಗಿ ನಿಮಗೆ ಬರುತ್ತೆ. ಓಕೆನಾ, ನೀವು ಶಾರ್ಪ್ನೆಸ್ ಕೊಟ್ಬಿಟ್ರೆ ಏನಾಗುತ್ತೆ ಅಂತಂದರೆ ಶಾರ್ಪ್ ಆಗಿಬಿಡತ್ತೆ. ಸೊ ಹಾಗಾಗಿ ಈಗೇನು ಮಾಡೋಣ, ನಾವು ಇದನ್ನು ಕಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ, ಏನೇ ಡೌಟ್ ಇದ್ರೂ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ನಿಮಗೆ ರಿಪ್ಲೈನ ಕೊಡ್ತೀನಿ. ಇದು ನಮಗೆ ಯಾವುದು ಕ್ರಾಸ್ ಬೆಲ್ಟ್ ಆಗುತ್ತೆ, ರೆಡಿಯಾಗಿ ಬಂದ್ಬಿಡುತ್ತೆ. ಇದಿಷ್ಟು ಕಟ್ ಮಾಡಿಕೊಂಡ್ರೆ ಕರೆಕ್ಟ್ ಪರ್ಫೆಕ್ಟಾಗಿ ಬಂದ್ಬಿಡುತ್ತೆ. ಈ ಕ್ರಾಸ್ ಬೆಲ್ಟಲ್ಲಿ ಏನು ಚೇಂಜಸ್ ಮಾಡ್ಕೊಳ್ಬೇಕು ನಾವು ಅಂತಂದರೆ, ಇಲ್ಲಿ ಸ್ಟ್ರೇಟ್ ಲೈನ್ನಾಗಿ 1/4 ಇಂಚು ಈ ರೀತಿ ಕಟ್ ಮಾಡ್ಕೊಳ್ಬೇಕು ಒಳಗಡೆ. ಓಕೆನಾ, ಆವಾಗಲೇ ನಮಗೆ ಪರ್ಫೆಕ್ಟಾಗಿ ಬರುವಂಥದ್ದು. ಇದು ಈ ರೀತಿ ಹಿಡ್ಕೊಂಡಾಗ ನಮಗೆ ಇಲ್ಲಿ ಕರೆಕ್ಟಾಗಿ ಬರುತ್ತೆ. ಓಕೆನಾ, ಇಲ್ಲಿ ಡಾಟ್ ಹಿಡ್ಕೊಂಡಾಗ ಇದು ಕೂಡ ನಮಗೆ ಮೇಲ್ಗಡೆ ಹೋಗುತ್ತೆ. ಓಕೆನಾ, ಆಗ ನಿಮಗೆ ಈ ರೀತಿ ನಿಮಗೆ ಪರ್ಫೆಕ್ಟಾಗಿ ಇದು ಕೂತ್ಕೊಳ್ಳುತ್ತೆ. ಓಕೆನಾ, ಇನ್ನು 4 ಡಾಟಲ್ಲಿ ನಾವೇನು ಮಾಡಬೇಕು ಅಂತಂದರೆ, ಸಿಂಪಲ್ ಇವೆರಡೂ ಸೆಂಟರ್ಗೆ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ. ಈ ರೀತಿ ಇಲ್ಲಿ ಬರುತ್ತೆ, ಇಲ್ಲಿ ನಿಮಗೆ 2.5 ಇಂಚು ಸಾಕು. ಓಕೆನಾ, ಇದನ್ನು ಅಷ್ಟೇ 4 ಡಾಟಲ್ಲಿ ನೀವು ಹೊಸಬರಾಗಿದ್ದರೆ ಬಿಗಿನರ್ಸ್ಗೆ ಇದು ಕಟಿಂಗ್ ಹೇಳ್ತಾ ಇರೋದು, ಸ್ಟಿಚಿಂಗ್ ಕೂಡ. ಇಲ್ಲಿಂದ ನೀವು ಈ ಪಾಯಿಂಟಿಂದ 3.5 ಇಂಚು. ಓಕೆನಾ, ಜಾಸ್ತಿ ಬೇಡ. ಮತ್ತು ಇಲ್ಲೂ ಕೂಡ ಅಷ್ಟೇ, ಈ ಪಾಯಿಂಟಿಗೆ ನಾವೇನು ಹಿಡಿತೀವಿ ಆಫ್ಟರ್ ಸ್ಟಿಚಿಂಗ್ ಮಾಡ್ಕೊಂಡಾದ್ಮೇಲೆ ಇದು ಇಲ್ಲಿಗೆ ಬರುತ್ತೆ. ಓಕೆನಾ, ಕರೆಕ್ಟಾಗಿ ಇಲ್ಲಿಂದ ಕೂಡ ನೀವು 3.5 ಇಂಚಿಗೆ ಇಟ್ಕೊಳ್ಳಿ. ನಿಮಗೆ ಕರೆಕ್ಟಾಗಿ ಡಾಟ್ ಅಂತಕ್ಕಂಥದ್ದು ಕೂತ್ಕೊಳ್ಳುತ್ತೆ. ಓಕೆನಾ, ಏನೇ ಡೌಟ್ ಇದ್ರೂ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ನಿಮಗೆ ತಿಳಿಸ್ಕೊಡ್ತೀನಿ. ಈಗ ನಮಗೆ ಸ್ಲೀವ್ಸ್ನ ಕಟ್ ಮಾಡಬೇಕು. ಸ್ಲೀವ್ಸ್ನ ಕಟ್ ಮಾಡಬೇಕು ಅಂದರೆ ಬ್ಯಾಕ್ ಪಾರ್ಟ್ ತುಂಬಾ ಇಂಪಾರ್ಟೆಂಟ್. ಇಲ್ಲಿ 2 ವಿಷಯ ನೆನಪಿಟ್ಕೊಳ್ಬೇಕು. ಮೊದಲನೇದು ಇದು 7 ಇಂಚು, ಇಲ್ಲಿಂದ 7 ಇಂಚಿದೆ. ಅದಾದ ನಂತರ ಆರ್ಮೋಲ್ ರೌಂಡ್ ಎಷ್ಟಿದೆ. ಓಕೆನಾ, ಆರ್ಮೋಲ್ ರೌಂಡ್ ಬಂದು ನಮಗೆ 8.5 ಇಂಚ್ ಬರುತ್ತೆ. ನೆನಪಿಟ್ಕೊಳ್ಳಿ, ಯಾವಾಗಲೂ ನಮ್ಮ ಆರ್ಮೋಲ್ ರೌಂಡ್ ನಮ್ಮ ಸೊಂಟದ ಸುತ್ತಳತೆನೇ ಆಗಿರುತ್ತೆ. 99% ವರ್ಕ್ ಆಗುತ್ತೆ. ಇದು ಯಾವುದೇ ರೀತಿಯ ಡೌಟ್ ಪಡುವ ಅವಶ್ಯಕತೆ ಇಲ್ಲ. ನೀವು ಬೇಕಾದರೆ ಚೆಕ್ ಮಾಡ್ಕೊಳ್ಬಹುದು. ಮೇಲ್ಗಡೆ ಒಂದು ಲೈನ್ನ ನಾವು ಡ್ರಾನ ಮಾಡ್ಕೊಳ್ಬೇಕು. ಒಂದು ಲೈನ್ನ ಡ್ರಾ ಮಾಡಿಕೊಂಡು ಅದಾದ ನಂತರ ಸ್ಲೀವ್ ಲೆಂತ್ ನಾವು ಎಷ್ಟು ಇಂಚ್ ಇಡ್ತೀವಿ, 5 ಇಂಚ್ ಇಡ್ತೀವಿ, 10 ಇಂಚ್ ಇಡ್ತೀವಿ, ಎಷ್ಟು ಇಂಚ್ ಇಡ್ತೀವಿ. ಈಗ 8.5 ಇಂಚ್ ಸ್ಲೀವ್ ಲೆಂತ್ ಬೇಕು ಅಂತ ಇಟ್ಕೊಳ್ಳಿ. ನಾವು 9.5 ಇಂಚಿಗೆ ಮಾರ್ಕನ್ನು ಹಾಕೋಬೇಕು. ಓಕೆನಾ, 1/2 ಇಂಚು ಮಾರ್ಜಿನ್ ಲೈನ್ ಹಾಕಿದ್ರು ಬಂತು, ಬಿಟ್ಟರು ಬಂತು. ಕೆಳಗಡೆ ನಮಗೆ ಬಾಟಮಲ್ಲಿ ನಮಗೆ ಎಷ್ಟು ಇಂಚಿಗೆ ಬೇಕು, 5 ಇಂಚಿಗೆ ಬೇಕು, ಪ್ಲಸ್ 1.5 ಇಂಚು ಮಾರ್ಜಿನ್. ಓಕೆನಾ,
ಇದಾದ ನಂತರ ಕ್ಯಾಪ್ ಹೈಟ್ ನಾವು ಹೆಂಗೆ ಡಿಕ್ಲೇರ್ ಮಾಡಬೇಕು ಅಂದರೆ ಬ್ಯಾಕ್ ಸೈಡ್ ನಾವು ಮಾರ್ಕಿಂಗ್ ಏನು ಹಾಕಿರ್ತೀವಿ ಇದರ ಆಧಾರದ ಮೇಲೆ ಕ್ಯಾಪ್ ಹೈಟ್ ಅಂತಕ್ಕಂಥದ್ದು ಡಿಕ್ಲೇರ್ ಆಗುತ್ತೆ. ಎಲ್ಲಿದೆ ಇದು? ಇಲ್ಲಿದೆ. ಇಲ್ಲಿಂದ ಇಲ್ಲಿಗೆ ಎಷ್ಟು ತೆಗೆದುಕೊಟ್ಟಿರ್ತೀವಿ, ಕರ್ವ್ ಏರಿಯಾ ಸ್ಟಾರ್ಟ್ ಆಗೋದು ಅಲ್ಲಿಂದನೇ. ಸೊ 3.5 ಇಂಚ್ ಇದೆ. ಇದನ್ನೇ ಕ್ಯಾಪ್ ಹೈಟ್ ಆಗಿ ನಾವು ಡಿಕ್ಲೇರ್ನ ಮಾಡ್ಕೊಳ್ಬೇಕು. ಓಕೆನಾ? ಎಲ್ಲರೂ ಬಹಳಷ್ಟು ಕನ್ಫ್ಯೂಸನ್ ನೀವು ಆಗ್ತೀರಿ. ಕ್ಯಾಪ್ ಹೈಟ್ ಯಾಕೆ ಅದನ್ನ ಡಿಕ್ಲೇರ್ ಮಾಡ್ಕೊಳ್ಬೇಕು ಅಂದ್ರೆ ನಾವು ಸ್ಲೀವ್ಸ್ನ ಅಲ್ಲೇ ಜಾಯಿಂಟ್ ಮಾಡೋದು, ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ. ಈಗ ನಿಮಗೆ 7 ಇಂಚು ನಾನು ತೋರಿಸಿದೆ, 7 ಇಂಚು. ಸೊ 7 ಇಂಚ್ಗೆ ಇಲ್ಲಿ ಮಾರ್ಕ್ ಹಾಕೊಳ್ಳಿ ಇದನ್ನ. ಓಕೆನಾ? ಈ 7 ಇಂಚಿಗೆ ಮಾರ್ಕ್ ಹಾಕೊಂಡ್ರೆ ಇಲ್ಲಿಂದ ನಿಮಗೆ ಸಿಗುವಂಥದ್ದು 7.25 ಇಂಚು. ನಮಗೆ ಬೇಕಾಗಿರೋದು 8.5 ಇಂಚು ಬೇಕು, ಆರ್ಮೋಲ್ ರೌಂಡ್ ಅಂತಕ್ಕಂಥದ್ದು. ಓಕೆನಾ? 8.5 ಇಂಚು ನಮಗೆ ಬೇಕು ಅಂತಂದ್ರೆ 8.5 ನಮಗೆ ಆರ್ಮೋಲ್ ರೌಂಡ್ ಇದೆ. ಓಕೆನಾ? ಶೇಪ್ ಅನ್ನ ತೆಗೆದ್ರೆ ನಮಗೆ 8.5 ಇಂಚು ಬರ್ತದ ಅಂತ ನಾವು ಚೆಕ್ ಮಾಡ್ಕೊಳ್ಬೇಕು. 8.25 ಇಂಚು ಬರ್ತದೆ, ಬರೋದಿಲ್ಲ. ಶೇಪ್ ಅನ್ನತಕ್ಕಂಥದ್ದು ಅಲ್ಲಿಗೆ ಬರೋದಿಲ್ಲ. ಸೊ ನಾವೇನು ಮಾಡಬೇಕಾಗ ಸ್ವಲ್ಪ ಒಂದು 1/4 ಇಂಚಷ್ಟು ಇನ್ಕ್ರೀಸನ್ನು ಮಾಡ್ಕೊಳ್ಬೇಕು. ಸರ್ 1/4 ಇಂಚ್ ಇನ್ಕ್ರೀಸ್ ಮಾಡ್ಕೊಂಡ್ಬಿಟ್ರೆ ಮತ್ತೆ ಜಾಸ್ತಿ ಆಗ್ಬಿಡುತ್ತಲ್ಲ ಸರ್ ಅಂದ್ರೆ, ಜಾಸ್ತಿ ಏನೂ ಆಗಲ್ಲ, ಪರ್ಫೆಕ್ಟ್ ಆಗೇ ಬರುತ್ತೆ. ಇಲ್ಲಿ ನಾವೇನು ಮಾಡಬೇಕು, 1 ಇಂಚಷ್ಟು ಮಾರ್ಕ್ ಇಟ್ಕೊಳ್ಬೇಕು. ನಿಮ್ಮ ಹತ್ರ ಈ ರೀತಿ ಸ್ಕೇಲ್ ಇತ್ತು ಅಂದರೆ ತೊಂದರೆ ಇಲ್ಲ, ಪರ್ಫೆಕ್ಟಾಗಿ ನಿಮಗೆ ಶೇಪ್ ಅಂತಕ್ಕಂಥದ್ದು ಸಿಕ್ಬಿಡುತ್ತೆ. ಇದೇ ಪ್ರಕಾರ ನೀವು ಶೇಪನ್ನು ಹಾಕ್ಬೋದು. ಇದನ್ನು ಬಳಸ್ಕೊಂಡು ನೀವು ಶೇಪನ್ನು ಹಾಕ್ಬೋದು. ನೀವು ಕನ್ಫ್ಯೂಸ್ ಆಗದೆ ಇರೋ ಥರ ನೀವು ಶೇಪನ್ನು ಡ್ರಾನ ಮಾಡ್ಕೊಳ್ಬಹುದು. ಓಕೆನಾ? ಪರ್ಫೆಕ್ಟಾಗಿ ನಿಮ್ಗೆ ಇರುತ್ತೆ. ಇದು ಬ್ಯಾಕ್ ಸೈಡ್ ಶೇಪ್ ಆಯಿತು. ಸೇಮ್ ಇದನ್ನೇ ಮುಂದೆ ಇಟ್ಕೊಂಡು ನೀವು ಈ ರೀತಿ ಶೇಪ್ ಕೊಟ್ಬಿಟ್ರೆ ಫ್ರಂಟ್ ಶೇಪ್ ಬಂದ್ಬಿಡತ್ತೆ. ಓಕೆನಾ? ಸಿಂಪಲ್. ಇಷ್ಟೇ. ಇಷ್ಟು ಮಾಡಿದ್ರೆ ನಿಮ್ಗೆ ಕರೆಕ್ಟಾಗಿ ಬರುತ್ತೆ. ಇಲ್ಲಿಂದ ನೀವು ಕೌಂಟ್ನ ಸ್ಟಾರ್ಟ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. 8.5 ಇಂಚ್ ನಮಗೆ ಬೇಕು. ಸೊ 8.5 ಇಂಚು ನಮಗೆ ಕರೆಕ್ಟಾಗಿ ಬರ್ತಾ ಇದೆನಾ? ಕರೆಕ್ಟಾಗಿ ಬರುತ್ತೆ 8.5 ಇಂಚು. ಯಾವುದೇ ಕಾರಣಕ್ಕೂ ತೊಂದರೆ ಇಲ್ಲ. ಸೊ ಇಲ್ಲೇನು ಮಾಡಬೇಕು, ನಾವು ಇದನ್ನು ಈ ರೀತಿ ಇಟ್ಕೊಂಡು ಕರೆಕ್ಟಾಗಿ ಲೈನ್ನ ಡ್ರಾ ಮಾಡ್ಕೊಳ್ಳಿ. ಓಕೆನಾ? ಸ್ಟಿಚಿಂಗ್ ಮಾಡೋ ಸಂದರ್ಭದಲ್ಲಿ ಬೇಕಾದರೆ ಕ್ರಾಸಲ್ಲಿ ಇಲ್ಲಿ ಒಳಗಡೆ ಬಂದು ಸ್ವಲ್ಪ ಹಿಂಗೆ ಶೇಪನ್ನು ಕೊಟ್ಕೊಂಡು ಸ್ಟಿಚಿಂಗನ್ನು ಮಾಡಿಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಬಂದುಬಿಡುತ್ತೆ. ಐ ಹೋಪ್ ವಿಡಿಯೋ ನಿಮಗೆ ತುಂಬ ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಚಾನಲ್ಗೆ ಯಾರಾದರೂ ಹೊಸದಾಗಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮೆಂಬರ್ಶಿಪ್ ಬೇಕು ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಜಾಯಿನ್ ಅನ್ನುವಂಥ ಆಪ್ಷನ್ಸ್ ಇರುತ್ತೆ. ಅಲ್ಲಿ ನೀವು ಮೆಂಬರ್ಶಿಪ್ಪನ್ನು ಪಡೆದುಕೊಳ್ಳಿ ಅತ್ಯಂತ ಕಡಿಮೆ ಬೆಲೆಗೆ, ಜಸ್ಟ್ 179 ರೂಪೀಸ್ ವಿತ್ ವ್ಯಾಟ್ಸಪ್ ಸಪೋರ್ಟ್. ಬರೀ ರೆಕಾರ್ಡೆಡ್ ವಿಡಿಯೋಸ್ ಅಂದರೆ ಹಾಗೆ ಕೊಟ್ಬಿಟ್ಟು ನಿಮಗೆ ಸುಮ್ಮನೆ ಆಗೋದಲ್ಲ, ನಿಮಗೆ ವ್ಯಾಟ್ಸಪ್ ಸಪೋರ್ಟ್ ಇರುತ್ತೆ. ಕೋರ್ಸಲ್ಲಿ ಏನೇ ಡೌಟ್ ಇದ್ರೂ ನೀವು ಕೇಳ್ಬೋದು, ಚಾಟ್ ಮಾಡಬಹುದು. ಸೊ ಹಾಗಾಗಿ ಇದನ್ನು ಬಳಸ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು ವೀಕ್ಷಕರೇ.